ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಿಂಧನೂರು ಹುಬ್ಬಳ್ಳಿ ರೈಲಿನಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು ಆಗ್ರಹ. ಕೊಪ್ಪಳ ಸಿಂಧನೂರಿನಿಂದ ಹುಬ್ಬಳ್ಳಿ ತನಕ ಪ್ರತಿದಿನ ಸಂಚರಿಸುವ ರೈಲಿನಲ್ಲಿ ಪ್ರಯಾಣಿಕರಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಸಿಂಧನೂರು ಹುಬ್ಬಳ್ಳಿ ಪ್ರಯಾಣಿಕರ ಸಂಘದ ಸಂಚಾಲಕ ಶರಣು ಪಾಟೀಲ್ ಅವರು ಆಗ್ರಹಿಸಿದ್ದಾರೆ. ಕಳೆದ 2-3 ತಿಂಗಳಿನಿಂದ ಬೆಳಗಿನ ಜಾವ ಸಂಚರಿಸುವ ಈ ರೈಲಿನಲ್ಲಿ ಸಾವಿರಾರು ಪ್ರಯಾಣಿಕರು, ವಿಶೇಷವಾಗಿ ವಯಸ್ಸಾದವರು, ಮಹಿಳೆಯರು ಹಾಗೂ ಅನಾರೋಗ್ಯದಿಂದ ಬಳಲುವವರು ಪ್ರಯಾಣಿಸುತ್ತಿದ್ದು, ಶೌಚಾಲಯ ಹಾಗೂ ಕುಡಿಯುವ ನೀರಿನಂತಹ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ತೀವ್ರ ಅನಾಸೌಕರ್ಯ ಅನುಭವಿಸುತ್ತಿದ್ದಾರೆ ಎಂದು ಅವರು ದೂರಿದರು. ಈ ಬಗ್ಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ಕೆ ರಾಜಶೇಖರ್ ಇಟ್ನಾಳ್ ಅವರಿಗೆ ಮನವಿ ಸಲ್ಲಿಸಿ ಸಂಬಂಧಪಟ್ಟ ಮಂತ್ರಿಗಳು ಹಾಗೂ ರೈಲ್ವೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಪ್ರಯಾಣಿಕರಾದ ಜ್ಞಾನಪ್ಪ ಕನ್ನೂಪೇಟೆ, ಸುರೇಶ್ ಸಿಂಧನೂರ್, ಅಶೋಕ್ ಸಜ್ಜನ್ ಕಾರಟಗಿ, ಶರಣಬಸವ ಬೀರಾಪುರ, ಚನ್ನಬಸವಸ್ವಾಮಿ ಸಿಂಧನೂರ್, ಸುರೇಶ್ ಸಜ್ಜನ್ ತುರ್ವಿಹಾಳ್, ಟಿವಿ ರಾಮನ್, ಶ್ರೀದೇವಿ ಬೂದುಗುಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದು ಸಿಂಧನೂರಿಂದ ಹುಬ್ಳಿಗೆ ಪ್ರತಿನಿತ್ಯ ಸಂಚಾರ ಮಾಡುವಂತ ಪ್ಯಾಸೆಂಜರ್ ರೈಲು. ಕಳೆದ ಕೆಲವು ತಿಂಗಳಿಂದ, ಕಳೆದ 2-3 ತಿಂಗಳಿಂದ ಈ ಡೆಮೋ ರೈಲನ್ನ ಸಿಂಧನೂರಿಂದ ಹುಬ್ಳಿವರೆಗೂ ಬಿಟ್ಟಿದ್ದಾರೆ. ಇಡೀ ಟ್ರೇನ್ ಅಲ್ಲಿ ಒಂದೇ ಟಾಯ್ಲೆಟ್ ಇದೆ. ಈ ಟ್ರೇನಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಸಿಂಧನೂರು, ಗಂಗಾವತಿ, ಕಾರಟಗಿ, ಕೊಪ್ಪಳದಿಂದ ಹುಬ್ಳಿಗೆ ಪ್ರಯಾಣ ಬೆಳೆಸ್ತಾರೆ. ಬಹುತೇಕರು ಆಸ್ಪತ್ರೆಗಳಿಗೆ ಹೋಗುವಂತವ್ರು ಇರ್ತಾರೆ. ಇಡೀ ಟ್ರೇನಲ್ಲಿ ಒಂದೇ ಟಾಯ್ಲೆಟ್ ಇರೋದ್ರಿಂದ ಇಡೀ ಜನಗಳು ಒದ್ದಾಡಬೇಕಾಗಿದೆ. ನಾವು ಈ ಮೂಲಕ ಸಂಬಂಧಪಟ್ಟಂತ ರಾಜಕಾರಣಿಗಳಿಗೆ, ರೈಲ್ವೆ ಸಚಿವರಿಗೆ, ಕೊಪ್ಪಳದ ಸಂಸದರಿಗೆ ಮತ್ತೆ ಸ್ಥಳೀಯ ರಾಜಕಾರಣಿಗಳು, ಅದೇ ರೀತಿ ರೈಲ್ವೆ ಸಚಿವರಿಗೂ ಸಹ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕೂಡಲೇ ಈ ಟ್ರೇನಲ್ಲಿ ಸರಿಯಾದ ಟಾಯ್ಲೆಟ್ ವ್ಯವಸ್ಥೆಗಳನ್ನ ಮಾಡಬೇಕು. ಇಲ್ಲ ಅಂದ್ರೆ ಟ್ರೇನ್ ಅನ್ನ ಬದಲಾಯಿಸಬೇಕು. ಯಾಕಂದ್ರೆ ಅನೇಕ ಜನ ಇದರಲ್ಲಿ ಪ್ರಯಾಣ ಮಾಡ್ತಾರೆ. ಯಾವುದೋ ಒಂದನ್ನ ಟ್ರೇನ್ ಅನ್ನು ಹಾಕಿ ಕನಿಷ್ಠ ಸೌಲಭ್ಯಗಳನ್ನ ಕೊಟ್ಟಿಲ್ಲ ಅಂದ್ರೆ ಇದು ಜನಗಳಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಆಗ್ತದೆ. ಹಾಗಾಗಿ ಕೂಡಲೇ ನಮ್ಮ ಸಂಬಂಧಪಟ್ಟ ಎಲ್ಲ ರಾಜಕಾರಣಿಗಳು ಮತ್ತೆ ಮುಖ್ಯವಾಗಿ ಸ್ಥಳೀಯ ಸಂಸದರು ಮತ್ತೆ ರೈಲ್ವೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ನಾವು ಈ ಟ್ರೇನ್ ಅಲ್ಲಿ ಪ್ರಯಾಣ ಮಾಡುವಂತ ಎಲ್ಲ ಸಾರ್ವಜನಿಕರ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದರಲ್ಲಿ ಸರಿಯಾಗಿ ವಾಶ್ರೂಮ್ಸ್ ಇಲ್ಲ. ಏನೋ ಸಿಂಧನೂರು ಹುಬ್ಳಿಗೆ ಒಂದು ಟ್ರೈನ್ ಕೊಟ್ಟಿದ್ದಾರೆ ಅಷ್ಟೇ. ಇದರಲ್ಲಿ ಏನು ಬಹಳ ದೊಡ್ಡ ಫೆಸಿಲಿಟಿ ಇಲ್ಲ. ಆಮೇಲೆ ಸಿಂಧನೂರಿಂದ ಬಿಡ್ತಾ ಇರೋ ಟೈಮು, ಆಮೇಲೆ ಹುಬ್ಳಿಗೆ ರೀಚ್ ಆಗ್ತಿರೋ ಟೈಮು ಸರಿಯಾಗಿಲ್ಲ. ಯಾಕಂದರೆ ನಾವು ಬಳ್ಳಾರಿಯಿಂದ ಪ್ರಯಾಣ ಮಾಡಿದರೆ ಅದೇ 5 ಗಂಟೆಗೆ ಬಿಟ್ಟಿರೋ ಟ್ರೈನು ಕರೆಕ್ಟ್ 9 ಗಂಟೆಗೆ ತಲುಪ್ತಾ ಇದೆ. ನಾವು 5 ಗಂಟೆಗೆ ಸಿಂಧನೂರಿಂದ ಬಿಟ್ಟು 10 ಗಂಟೆಗೆ ಹೋಗ್ತಾ ಇದ್ದೀವಿ. ಬಹಳ ಸ್ಲೋ ಇದೆ. ಆಮೇಲೆ ಇದರಲ್ಲಿ ಏನು ಫೆಸಿಲಿಟಿ ಇಲ್ಲ. ಸುಮ್ಮನೆ ಪ್ಯಾಸೆಂಜರ್ ಥರ ಕೊಡಬೇಕಂದ್ರೆ ಕೊಟ್ಟಿದ್ದಾರೆ. ಒಂದು ವಾಶ್ರೂಮ್ ಸರಿಯಾಗಿಲ್ಲ ಇದರಲ್ಲಿ. ಒಂದೇ ಅಲ್ಲ, ಅದು ಸ್ವಚ್ಛತೆ ಕೂಡ ಇಲ್ಲ, ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಏನಂದ್ರೆ ಸುಮ್ಮನೆ ಜನಕ್ಕೇನೋ ಒಂದು ಫೆಸಿಲಿಟಿ ಕೊಡ್ಬೇಕಂದ್ರೆ ಕೊಟ್ಟಿದ್ದಾರೆ. ಇನ್ನೊಂದು ವರ್ಕ್ ಟ್ರೈನ್ ಅದಕ್ಕಂತೂ ಒಂದು ವಾಶ್ರೂಮ್ನೇ ಇರಂಗಿಲ್ಲ. ಹಂಗೆ ಹೋಗ್ಬೇಕು. ಗಂಡು ಮಕ್ಳೇನು ಹಂಗೆ ಕದ ತೆಗೆದಲ್ಲಿ ನಿಂದಿರ್ತಾರ. ನಾವು ಅದನ್ನ ಇಲ್ಲ. ಹೆಣ್ಮಕ್ಳು ಏನ್ ಮಾಡ್ಬೇಕು? ಕರೆಕ್ಟ್. ಗಂಡು ಮಕ್ಕಳು ಸ್ವಲ್ಪ ಕದ ತೆಗೆದು ಮರಿ ಮಾಡ್ಕೊಂಡು ಹೋಗ್ತಾರ. ನಾವೇನ್ ಮಾಡ್ಬೇಕು ಹೆಣ್ಮಕ್ಳು? ಹಂಗಾಗಿ ಏನ್ ಅನ್ನೋದು ಒಂದು ರೀತಿಯನ್ನು ಮಾಡ್ರಿ. ಕರೆಕ್ಟ್. ಅದೇ ರೀತಿ ಬಹುತೇಕ ನೋಡ್ರಿ ಸ್ಟೇಷನ್ಗಳಲ್ಲಿ ರಾತ್ರಿ ಹೊತ್ತು ಲೈಟಿನ ವ್ಯವಸ್ಥೆ ಇರೋದಿಲ್ಲ. ಒಬ್ಬೊಬ್ಬರೇ ಪ್ರಯಾಣಿಕರು ಬಂದಾಗ, ಮುಖ್ಯವಾಗಿ ಮಹಿಳೆಯರು ಬಂದಾಗ ಸಾಕಷ್ಟು ತೊಂದರೆಗಳಾಗುತ್ತೆ. ಇದು ಅನೇಕ ಬಾರಿ ಈ ವಿಷಯ ಸಂಬಂಧಪಟ್ಟವ್ರ ಗಮನಕ್ಕೆ ಬಂದಿದ್ರು ಸಹ ಇದನ್ನ ಸರಿಪಡಿಸ್ತಾ ಇಲ್ಲ. ಕೂಡಲೇ ಇದನ್ನ ಸರಿಪಡಿಸಬೇಕು ಅಂತ ನಾವು ಮತ್ತೊಮ್ಮೆ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಲ್ಲಿ. ಕೂಡಲೇ ದಯವಿಟ್ಟು ಸರಿಪಡಿಸಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.